Hi friends, welcome to EduSanmu YouTube channel. So in this video I would like to discuss sonnet. It is very helpful for those who are aspirants of HST, GPT, PET and also CRIS or exam purpose. So now let us start the video on sonnet. As you know that one basically we know it. What is the meaning of sonnet? As we know that one, sonnet is a 14-line poems, and sonnet is a lyric poem. It consisting 14 lines, usually written in iambic pentameter. ಸೊ ನಿಮ್ಗೆ ಗೊತ್ತಿರೋ ಹಾಗೆ ಅಯಾಂಬಿಕ್ ಪೆಂಟಾಮೀಟರ್ನಲ್ಲಿ ಇದ್ದಿದ್ದಕ್ಕೆ ಮಾತ್ರ ಸಾನೆಟ್ ಅಂತ ಕರೀತಾರೆ. ಸೊ ದ ವರ್ಡ್ ಸಾನೆಟ್ ಕಮ್ಸ್ ಫ್ರಮ್ ದಿ ಲ್ಯಾಟಿನ್ ವರ್ಡ್ ಸೊನೆಟೋ. ಇಟ್ಸ್ ಮೀನಿಂಗ್ ಲಿಟಲ್ ಸಾಂಗ್. ಅಂದರೆ ಈ ಸಾನೆಟ್ ಅಂತಕ್ಕಂಥ ಪದ ಇಟಾಲಿಯನ್ ಪದದಿಂದ ಬಂದಿರತಕ್ಕಂಥದ್ದು. ಇದು ಸೊನೆಟೋ ಅಂತಕ್ಕಂಥ ಪದದಿಂದ ಬಂದಿರತಕ್ಕಂಥದ್ದು. ಇದನ್ನು ಫಸ್ಟಿಗೆ ಈ ಸಾನೆಟ್ ಅಂತಕ್ಕಂಥದ್ದನ್ನು ಇನ್ವೆಂಟ್ ಮಾಡಿದವರು ಅಥವಾ ಹುಟ್ಟು ಹಾಕಿದವರು ಇಟಲಿಯ ಜಿಯಾಕೊಮೊಡೋ ಲೆಂಟಿನಿ ಅಂತಕ್ಕಂಥ ಕವಿ ಇದನ್ನು ಬರೆದಿರ್ತಾನೆ. ದ ಫಾರ್ಮ್ ಇನ್ವೆಂಟೆಡ್ ಬೈ ದಿ ಜಿಯಾಕೊಮೊಡೋ ಲೆಂಟಿನಿ ಇನ್ ಇಟಲಿ. ದೆನ್ ನೌ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದಿ ಅಯಾಂಬಿಕ್ ಪೆಂಟಾಮೀಟರ್. ಅಯಾಂಬಿಕ್ ಪೆಂಟಾಮೀಟರ್ ಅಂದರೆ ಏನು? ಫಸ್ಟ್ ನಾವು ಏನು ತಿಳ್ಕೊಬೇಕಂತಂದರೆ ಅಯಾಂಬಿಕ್ ಅಂದರೆ ಏನು ಅಂತಕ್ಕಂಥದ್ದು ತಿಳ್ಕೊಬೇಕು. ಅಯಾಂಬಿಕ್ ಅಂತಂದರೆ ಅಂದರೆ ಅಯಾಂಬ ಅಂತಂದರೆ 2 ಸಿಲಾಬಲ್ ಇರ್ತಕ್ಕಂಥ ಒಂದು ಪದ ಆಗಿರ್ತೈತಿ. ಸೊ ಅದರೊಳಗೆ ಫಸ್ಟ್ ಸಿಲಾಬಲು ಅನ್ಟ್ರೆಸ್ ಇರ್ತೈತಿ, ಸೆಕೆಂಡ್ ಸಿಲಾಬಲು ಟ್ರೆಸ್ ಇರ್ತೈತಿ. ಸೊ ಹಿಯರ್ ಐ ಹ್ಯಾವ್ ಗಿವನ್ ಸಮ್ ಎಕ್ಸಾಂಪಲ್ಸ್ ಲೈಕ್ ಬಿಲೀವ್, ಅಬೌವ್, ಟುಡೇ. ಈ ಥರ ಅಂದರೆ ಫಸ್ಟ್ ಸಿಲಾಬಲ್ಲು ಅನ್ಟ್ರೆಸ್ ಇರ್ತೈತಿ, ಸೆಕೆಂಡ್ ಸಿಲಾಬಲ್ಲು ಟ್ರೆಸ್ ಇರ್ತೈತಿ. ಅದಕ್ಕೆ ಅಯಾಂಬ್ ಅಂತ ಕರೀತಾರೆ. ಪೆಂಟಾ ಅಂತಂದರೆ ಏನಪ್ಪ ಅಂದರೆ 5. ಯಾವ ಒಂದು ಪದ್ಯದಲ್ಲಿ ಸಾಲಿನಲ್ಲಿ ಅಯಾಂಬ್ ಅಂದರೆ ಒಂದು ಪದದಲ್ಲಿ ಅಯಾಂಬಿಕ್ ಪೆಂಟಾಮೀಟರ್ ಅಂತಂದರೆ ಒಟ್ಟು 5 ಅಯಾಂಬ್ಸ್ ಇರ್ತವೆ. 5 ಅಯಾಂಬ್ಸ್ ಅಂದರೆ 2 ಸಿಲಾಬಲ್ದಾದರೆ ಒಟ್ಟು 10 ಸಿಲಾಬಲ್ಸ್ ಇರಬೇಕು. ಸೊ ಅದಕ್ಕೆ ಅಯಾಂಬಿಕ್ ಪೆಂಟಾಮೀಟರ್ ಅಂತ ಕರೀತಾರೆ. ಸೊ ಅಯಾಂಬಿಕ್ ಪೆಂಟಾಮೀಟರ್ ಇಸ್ ಎ ಪೊಯೆಟಿಕ್ ಲೈನ್ ಮೇಡ್ ಆಫ್ ಎ 5 ಅಯಾಂಬ್ಸ್. 5 ಅಯಾಂಬ್ಸ್ ಅಂತಂದರೆ ಇಂಟು 2 ಸಿಲಾಬಲ್ 10 ಸಿಲಾಬಲ್ಸು ಅದರೊಳಗೆ ಇರ್ತವೆ. ಸೊ ಅದಕ್ಕೆ ಅಯಾಂಬಿಕ್ ಪೆಂಟಾಮೀಟರ್ ಅಂತೇಳಿ ಕರೀತಾರೆ. ಇನ್ನು important features of this sonnet. The sonnet is a 14 line, as you know that one, and fixed rhyme scheme ಇರ್ತೈತೆ. ಅಂದರೆ ಅಯಾಂಬಿಕ್ ಪೆಂಟಾಮೀಟರ್ ಇದ್ರೆ ಮಾತ್ರ ಅದನ್ನು ಸಾನೆಟ್ ಅಂತ ಕರೀತಾರೆ. ದೆನ್ ಎಕ್ಸ್ಪ್ರೆಸ್ ಸಿಂಗಲ್ ಥಾಟ್, ಎಮೋಷನ್ ಆರ್ ಐಡಿಯಾ. ಸೊ ವಾಟ್ ಎವರ್ ದೇ ಕ್ಯಾನ್ ಎಕ್ಸ್ಪ್ಲೇನ್ ಇಟ್, and often deals with love, beauty, nature, time, morality and philosophy also. They will express their emotions through this sonnet. And the types of sonnet, here we will get 4 types of the sonnets are there. First one is the Petrarchan sonnet. ಈ ಪೆಟ್ರಾರ್ಕನ್ ಸಾನೆಟನ್ನು ಪೆಟ್ರಾರ್ಕ ಬರೆದಿರ್ತಕ್ಕಂಥದ್ದು, ಅದನ್ನು ಅವನೇ ಇಂಟ್ರೊಡ್ಯೂಸ್ ಮಾಡಿದ್ದು, ಫ್ರಾನ್ಸಿಸ್ಕೋ ಪೆಟ್ರಾರ್ಕ್ ಅಂತಕ್ಕಂಥವ್ರು. ಅದರ ಸ್ಟ್ರಕ್ಚರ್ ಹೆಂಗಿರ್ತೈತೆ ಅಂದರೆ ಫಸ್ಟ್ 8 ಲೈನು, ನೆಕ್ಸ್ಟು 8 ಲೈನ್ ಇರ್ತೈತಿ. ಅದಕ್ಕೆ ಪೆಟ್ರಾರ್ಕನ್ ಸಾನೆಟ್ಸ್ ಅಂತೇಳಿ ಕರೀತಾರೆ. ಅದಕ್ಕೆ ಫಸ್ಟ್ 8 ಸಾಲಿಗೆ ಆಕ್ಟೇವ್ ಅಂತಂದರೆ ಸಸ್ಟೆಟ್ ಅಂತೇಳಿ 6 ಸಾಲಿಗೆ ಕರೀತಾರೆ. ಅದರದ್ದು ಇದು ಯಾವ ರೀತಿ ಇರ್ತೈತಪ್ಪ ಅಂದರೆ ಸ್ಟ್ರಕ್ಚರ್ ಎ ಬಿ ನೆಕ್ಸ್ಟು 6 ಲೈನ್ಸು ಸೆಸೆಕ್ಟೆಕ್ಟ್, ಅದು ಸಿ ಡಿ ಇ ಅಥವಾ ಸಿ ಡಿ ಈ ರೀತಿಯಾಗಿರ್ತಕ್ಕಂಥ ಫಾರ್ಮೆಟ್ನಲ್ಲಿರುತ್ತೆ. ದೆನ್ ದ ಸೆಕೆಂಡ್ ಟೈಪ್ ಆಫ್ ದಿ ಸಾನೆಟ್ ಈಸ್ ಶೇಕ್ಸ್ಪಿಯನ್ ಸಾನೆಟ್ ಆರ್ ಸಮಟೈಮ್ಸ್ ಇಟ್ಸ್ ಕಾಲ್ಡ್ ಆಸ್ ಎ ಇಂಗ್ಲೀಷ್ ಸಾನೆಟ್. ಯಾಕಂತಂದರೆ ಪೆಟ್ರಾರ್ಕನ್ ಸಾನೆಟ್ ಇಟಲಿಯಲ್ಲಿ ಇದು ಮಾಡಿರ್ತಾರೆ, ಅದಕ್ಕೆ ಅದನ್ನು ಪೆಟ್ರಾರ್ಕನ್ ಸಾನೆಟ್ ಅಂತ ಕರೀತಾರೆ. ಶೇಕ್ಸ್ಪಿಯರ್ ಸಾನೆಟನ್ನು ಅಥವಾ ಇಂಗ್ಲೀಷ್ ಸಾನೆಟು ಅಂತೇಳಿ ಕರೀತಾರೆ. ಇದನ್ನು ಪಾಪ್ಯುಲರೈಸ್ಡ್ ಮಾಡಿದಿರ್ತಕ್ಕಂಥವ್ರು ವಿಲಿಯಂ ಶೇಕ್ಸ್ಪಿಯರ್ ಆಗಿರ್ತಾರೆ. ಇದ್ರದ್ದು ಸ್ಟ್ರಕ್ಚರ್ ಯಾವ್ದು? ಪೆಟ್ರಾರ್ಕನ್ ಸಾನೆಟ್ ಸ್ಟ್ರಕ್ಚರು 8 ಲೈನ್ 6 ಲೈನ್ ಇದ್ದರೆ, ಇಲ್ಲಿ ಶೇಕ್ಸ್ಪಿಯರ್ ಸಾನೆಟ್ ಫಾರ್ಮೆಟ್ ಪೂರ್ತಿಯಾಗಿ ಚೇಂಜ್ ಆಗಿರ್ತೈತಿ. 3 ಕ್ವಾರ್ಟರಿಯನ್ಸ್ ಅಂದರೆ 4 ಸಾಲಿನ 3 ಪದ್ಯಗಳಿರ್ತೈತಿ. ದೆನ್ ಲಾಸ್ಟ್ ಒನ್ ಈಸ್ 1 ಕಪ್ಲೆಟ್ ಇರ್ತೈತಿ. ಸೊ ಇದರ ರೈಮ್ ಸ್ಕೀಮ್ ಯಾವ ಥರ ಇರ್ತೈತೆ ಅಂದರೆ ಎ ಬಿ ಸಿ ಡಿ ಇ ಎಫ್ ದೆನ್ ಲಾಸ್ಟ್ ಒನ್ ಈಸ್ ಜಿ 2 ಕಪ್ಲೆಟ್ ಆಗಿರ್ತೈತಿ. ಸೊ ಇಲ್ಲಿ ಈ ಕೊನೆಯ 2 ಲೈನ್ ಏನಿರ್ತೈತಲ್ಲ ಅದು ಏನು ಮಾಡ್ತೈತಪ್ಪ ಅಂತಂದರೆ ಈ 12 ಸಾಲಿನ ಕನ್ಕ್ಲೂಸಿವ್ ಆಗಿರ್ತೈತಿ. ಏನೋ ಒಂದು ರೀತಿ ಸರ್ಪ್ರೈಸ್ ಆಗಿರ್ತಕ್ಕಂಥ ಮೆಸೇಜನ್ನು ಕೊಡ್ತಕ್ಕಂಥದ್ದು ಈ ಶೇಕ್ಸ್ಪಿಯರ್ ಸಾನೆಟ್ ಮಾಡ್ತೈತಿ. ಇನ್ನು ನೆಕ್ಸ್ಟ್ ಒನ್ ಬರ್ತಕ್ಕಂಥದ್ದೇ ಸ್ಪೆನ್ಸರಿಯನ್ ಸಾನೆಟ್. ದ ಸ್ಪೆನ್ಸರಿಯನ್ ಸಾನೆಟ್ ಇಂಟ್ರೊಡ್ಯೂಸ್ ಬೈ ದ ಎಡ್ಮಂಡ್ ಸ್ಪೆನ್ಸರ್.
Edmund Spencer. Then this rhyme scheme is AB AB, BC BC, CD CD, E E ಈ ರೀತಿಯಾಗಿರ್ತಕ್ಕಂಥದ್ದು. Then this Spencerian sonnet has a interlocking rhyme ಪ್ಯಾಟ್ರನ್ದಲ್ಲಿ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಸೊ ಇಷ್ಟಾದರೆ ಇನ್ನು ಫೇಮಸ್ ಸಾನೆಟರ್ಸ್ ಯಾರ್ಯಾರಪ್ಪ ಅಂದರೆ, ಆ್ಯಸ್ ಯು ನೋ ದಟ್ ಒನ್, ದ ಫಸ್ಟ್ ಒನ್ ಈಸ್ ದ ಫ್ರಾನ್ಸಿಸ್ಕೋ ಪೆಟ್ರಾರ್ಕ್. ಈಸ್ ಫೇಮಸ್ ಪೊಯಮ್ ಈಸ್ Canorizers. So this poem is consisted of the 366 vernacular poems. Then second one is the William Shakespeare has written 154 sonnets, and next one is great writer Philip Sidney, Astrophila and Stella. So it was written in the 1850. That's also a sonnet. Then Edmund Spencer's Amoroti, it's written this work written in 1595. John Milton's On His Blindness, also a sonnet. Then someone like romantic writers also, they have written sonnets like William Wordsworth, The World is Too Much With Us. Then River Dubin and John Keats on First Looking Into the Champion's Homer. Then DJ Rossetti also House of Life. So this is about the brief notes on sonnets. Then I have given to you some questions. ಇಲ್ಲಿ ಕೆಲವೊಂದಿಷ್ಟು ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆಗಳಿದ್ದಾವೆ. ಈ ಪ್ರಶ್ನೆಗಳಿಗೆ ನೋಡ್ಕೊಂಡು ನೀವು ಕಮೆಂಟ್ ಬಾಕ್ಸ್ನಲ್ಲಿ ಇದರ ಸರಿಯಾದ ಉತ್ತರಗಳನ್ನು ಹಾಕ್ತೀರಿ ಅಂತೇಳಿ ನಾನು ಭಾವಿಸಿರ್ತೀನಿ. ಹೌ ಮೆನಿ ಲೈನ್ಸ್ ಡಸ್ ಎ ಸಾನೆಟ್ ಕಂಟೈನ್, ಅಂದರೆ ಸಾನೆಟ್ ಎಷ್ಟು ಸಾಲುಗಳನ್ನ ಒಳಗೊಂಡಿರ್ತೈತಿ ಅಂತಕ್ಕಂಥದ್ದನ್ನು ನಿಮ್ಗೆ ಉತ್ತರ ಗೊತ್ತಾದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ದೆನ್ ಸೆಕೆಂಡ್ ಕ್ವಶನ್ ಇಸ್, ಹೂ ಈಸ್ ನೋನ್ ಆಸ್ ದ ಫಾದರ್ ಆಫ್ ಸಾನೆಟ್? ಫಾದರ್ ಆಫ್ ಸಾನೆಟ್ ಅಂತೇಳಿ ಯಾರನ್ನು ಕರೀತಾರೆ? ಶೇಕ್ಸ್ಪಿಯರ್, ಪೆಟ್ರಾರ್ಕ್, ಮಿಲ್ಟನ್ ಆ್ಯಂಡ್ ಸ್ಪೆನ್ಸರ್. Then third one is, what is the rhyme scheme of the Shakespearean sonnet? Shakespeare sonnet the rhyme scheme ಏನೈತಿ ಅಂತಕ್ಕಂಥದ್ದು. And then fifth question is, how many sonnets did Shakespeare write? ಅಂದರೆ ಶೇಕ್ಸ್ಪಿಯರ್ ಎಷ್ಟು ಸಾನೆಟ್ಗಳನ್ನ ಬರೆದಿದ್ದಾನೆ? 100, 126, 154, 200. Then Petrarch's sonnet is also known as, Petrarch's sonnet ಅನ್ನು ಏನಂತ ಕರೀತಾರೆ? ಇಂಗ್ಲಿಷ್ ಸಾನೆಟ್, ಇಟಾಲಿಯನ್ ಸಾನೆಟ್, ಫ್ರೆಂಚ್ ಸಾನೆಟ್ ಆ್ಯಂಡ್ ಶೇಕ್ಸ್ಪಿಯರ್ ಸಾನೆಟ್ ಅಂತೇಳಿ ಕರೀತಾರೆ. ಓಕೆ, ಸೊ ನಿಮಗೆ ಇಲ್ಲಿಗೆ ವಿಡಿಯೋನ ಮುಗಿಸೋಣ. ನಿಮಗೇನಾದ್ರು ಈ ವಿಡಿಯೋ ಇಷ್ಟ ಆಯ್ತಂದರೆ ಎಡುಸನ್ವು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಅದ್ರ ಜೊತೆಗೆ ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿ ತನಕ ಈ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದ.